ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 65ರ ವಲಯ ಕಚೇರಿ 2ರ ವ್ಯಾಪ್ತಿಯ ಮಾನಂದವಾಡಿ ರಸ್ತೆಯ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಇಲಾಖೆಯ ಎದುರು ಬಡಾವಣೆಯ ಮುಖ್ಯ ಹಾಗೂ ಅಡ್ಡ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಪಡಿಸುವ ಕಾಮಗಾರಿ ಅಂದಾಜು ಮೊತ್ತ ರೂಪಾಯಿ 199.73 ಲಕ್ಷಗಳಿಗೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸರವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯೆ ಗೀತಾ ಯೋಗಾನಂದ ಹಾಗೂ ಬಿಜೆಪಿ ಮುಖಂಡರುಗಳಾದ ಎನ್ ಪ್ರದೀಪ್ ಕುಮಾರ್, ಕಿಶೋರ್, ಆದಿತ್ಯ ಇನ್ನು ಮುಂತಾದವರು ಭಾಗಿಯಾಗಿದ್ದರು. ಸತೀಶ ब्रह्मेन्द्र गंगाधरान ओम त्रैलोक्य कुटुंबिनीं सरजां वन्दे मुकुन्द प्रियां सिद्धलक्ष्मीर्मोक्षलक्ष्मीर् जयलक्ष्मी धनस्पदे जयलक्ष्मी वरलक्ष्मी च प्रसन्ना भवतर्वदा महालक्ष्मी च विद्महे विष्णुपते धीमहि तन्नो लक्ष्मी प्रचोदयात् आवाहिता भूवरहस्त्वं देवताभ्यो नमः वेदोक्त मंत्रपुष्पाणिं समर्पयामि. ಬನ್ನಿ ಎಲ್ಲರೂ ಮಾಡಿ. ಒಟ್ಟು ಇವತ್ತು ವಲಯ 2ರ ಏನು ನಮ್ಮದು ಕಾರ್ಪೊರೇಷನ್ ವಲಯ 2 ಏನು ಬರುತ್ತೆ ಅದರ ಕೈ ಕೆಳಗೆ ಬರುವಂಥ 4-5 ಕಡೆ ನಾವು ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಕಳೆದ ಒಂದು 7-8 ತಿಂಗಳಿಂದ ನಾವು ಇಲ್ಲಿ ಪಾದಯಾತ್ರೆ ಬಂದಂಥ ಸಂದರ್ಭದಲ್ಲಿ ಈ ವಾರ್ಡಲ್ಲಿ ಏನೇನು ಕೆಲಸ ಆಗಬೇಕು ಅಂತ ಆಗ ನೋಟ್ ಮಾಡಿದ್ವಿ. ಅದಾದಮೇಲೆ ಅಧಿಕಾರಿಗಳು ಫಾಲೋ ಅಪ್ ಮಾಡಿ ಆ ಕೆಲಸನ ಮಾಡಿಸುವಂಥ ರೀತಿಯಲ್ಲಿ ಇವತ್ತು ಚರಂಡಿ ಮತ್ತು ರಸ್ತೆ ಕಾಮಗಾರಿ ತಾವು ನೋಡ್ತಾ ಇದ್ದೀರಾ. ಈ ಬಡಾವಣೆ ನಿರ್ಮಾಣ ಆದಾಗ ಮಾಡಿದ್ದು ಬಿಟ್ಟರೆ ಇಲ್ಲಿಯ ಪಬ್ಲಿಕ್ ಹೇಳ್ತಿರೋದು ಒಂದು 20-25 ವರ್ಷದಿಂದ ರೋಡೇ ಇರಲಿಲ್ಲ ಅಂತ. ಈಗ ನಾವು ನಿಂತಿರೋ ರೋಡು ನಾವು ಹೋದ ಸಲ ಗುದ್ಲಿ ಪೂಜೆ ಆದಾಗ ಮಾಡಿಸಿದಂಥದ್ದು ಕಳೆದ ಒಂದು 3 ತಿಂಗಳಿಂದ. ಈ ಭಾಗದಲ್ಲಿ 5 ರಸ್ತೆಗಳ ಅಭಿವೃದ್ಧಿ ಮತ್ತು ಚರಂಡಿ ಅಭಿವೃದ್ಧಿಗೆ ತೊಗೊಂಡಿದ್ದೀವಿ. ಒಟ್ಟು 2 ಕೋಟಿ ರೂಪಾಯಿನ ಈ ಜಾಗದಲ್ಲಿ ನಾವು BSNL ಕಚೇರಿ ಹತ್ರ ತೊಗೋತಾ ಇದ್ದೀವಿ. ಹಾಗೆ ಪಿನಾಕಲ್ ಪರ್ಲಿ ಏನೋ ಲೇಔಟ್ ಇದೆ, ಅಪಾರ್ಟ್ಮೆಂಟ್ ಇದೆ, ಅಲ್ಲಿಂದ ಮಾನಂದವಾಡಿ ರೋಡಿಗೆ ಹೋಗುವ ಪೂರ್ತ ರೋಡನ್ನು 2 ಕಡೆ ಚರಂಡಿ ಕೆಲಸಕ್ಕೆ ತೊಗೊಂಡಿದ್ದೀವಿ. ಅದು 2 ಕೋಟಿದು. ಒಟ್ಟು ಸುಮಾರು 4 ಕೋಟಿ ಕಾಮಗಾರಿ ಈಗ ಮಾಡ್ತಾಯಿದ್ದೀವಿ. ಇನ್ನು 2 ಕೋಟಿ ಕೆಲಸದ ಇನ್ನು 2 ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ದೀನಿ. ಒಟ್ಟು ಈ ಭಾಗದಲ್ಲಿ 6 ಕೋಟಿ ಅಷ್ಟು ಕೆಲಸವನ್ನು ಈಗ ಗುದ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಕಾಂಗ್ರೆಸ್ ಶಾಸಕರು ಒಂದು ಕಡೆ ಆರೋಪ ಮಾಡ್ತಾರೆ, ಯಾವುದೇ ಅಭಿವೃದ್ಧಿ ಕಾಮಗಾರಿಗೆ ಹಣ ಸಿಗ್ತಾ ಇಲ್ಲ, ಈಗೆಲ್ಲ ಅನುದಾನ ಕೊಡ್ತಾ ಇದ್ದಾರೆ ಸರ್. ಅಲ್ಲ, ನಂದು ಶಾಸಕರ ನಿಧಿ 2 ಕೋಟಿ ಬಂದಿದೆ. ಇದು 15 ಫೈನಾನ್ಸಲ್ಲಿ ಅಲಾಟ್ಮೆಂಟ್ ಮಾಡಲೇಬೇಕಾಗಿತ್ತು. ಇದನ್ನು ನಗರ ಪಾಲಿಕೆಯಿಂದನೇ ಮಾಡಿಸ್ತಾ ಇದ್ದೀವಿ. ಒಂದು ಸಂತೋಷ ಆಗಿದ್ದು ಕಳೆದ ಒಂದು 5-6 ತಿಂಗಳಿಂದ ಅಂದರೆ ನಮ್ಮ ಅಧಿಕಾರಿಗಳು ಫಾಲೋ ಅಪ್ಪನ್ನು ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ. ಎಲ್ಲಿ ರಸ್ತೆ ಆಗಬೇಕು ಏನೇ ನಾವು ನೋಟ್ ಮಾಡ್ಕೊಂಡಿದ್ವಿ ಅದನ್ನು SC ಹತ್ರ, ಅದನ್ನು ಕಾರ್ಪೊರೇಷನ್ ಕಮಿಷನರ್ ಹತ್ರ ಕೂತ್ಕೊಂಡು, ಈಗಂತೂ ರೀಜನಲ್ ಕಮಿಷನರು ಬಂದಿರೋದ್ರಿಂದ ಅವ್ರಿಗೂ ಹೇಳಿ ಬಿಡುಗಡೆ ಆಗ್ತಾಯಿದೆ.